ಓಂ ಗುರುರ್ಬ್ರಹ್ಮ ಗುರುರ್ವಿಷ್ಣು ಗುರುರ್ದೇವೋ ಮಹೇಶ್ವರಃ ಗುರುರೇವ ಪರಂ ಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಓಂ ಸ್ಥಾಪಕಾಯ ಚ ಧರ್ಮಸ್ಯ ಸರ್ವಧರ್ಮಸ್ವರೂಪಿಣಿ ಅವತಾರ ವರಿಷ್ಠಾಯ ರಾಮಕೃಷ್ಣಾಯ ತೇ ನಮಃ. ಪ್ರೀತಿಯ ಬಂಧುಗಳೇ, ಶ್ರೀರಾಮಕೃಷ್ಣರ ಗೃಹಸ್ಥ ಭಕ್ತರು, ಇಂದು ನಾವು ಶಂಭುನಾಥ ಮಲ್ಲಿಕನನ್ನು ನೋಡೋಣ. ಶ್ರೀರಾಮಕೃಷ್ಣರಿಗೆ ತಾಯಿ ಭವತಾರಿಣಿ ಕಾಳಿ 4 ವ್ಯಕ್ತಿಗಳನ್ನು ತೋರಿಸಿ, ಇವರು ನಿನ್ನ ಎಲ್ಲ ಖರ್ಚು ವೆಚ್ಚಗಳನ್ನು ನೋಡಿಕೊಳ್ಳುವವರು, ಆಯವ್ಯಯಗಳನ್ನು ನೋಡಿಕೊಳ್ಳುವವರು, ಅಂದರೆ ರಸದ್ಧಾರರು ಎಂದು ಹೇಳಿದ್ದಳು. ಆ 4ರಲ್ಲಿ ಮೊದಲನೆಯವನು ಮತ್ತು ಅತ್ಯಂತ ಪ್ರಮುಖನಾದವನು ನಾವು ನೋಡಿದ ಹಾಗೆ ಮಥುರಾನಾಥ ವಿಶ್ವಾಸ. 2ನೇಯವನೇ ಶಂಭುನಾಥ ಮಲ್ಲಿಕ. ಶ್ರೀರಾಮಕೃಷ್ಣರಿಗೆ ಓರ್ವ ವ್ಯಕ್ತಿಯ ದರ್ಶನ ಆಗಿರುತ್ತೆ. ಅವನು ನೋಡಲು ಸುಂದರವಾಗಿರ್ತಾನೆ, ತಲೆಯ ಮೇಲೆ ಟೋಪಿಯನ್ನು ಹಾಕಿಕೊಂಡಿರುತ್ತಾನೆ. ಯಾವಾಗ ಶ್ರೀರಾಮಕೃಷ್ಣರು ಶಂಭುನಾಥ ಮಲ್ಲಿಕನನ್ನು ಮೊದಲ ಬಾರಿ ನೋಡಿದರೋ, ಇವನೇ ಆ ವ್ಯಕ್ತಿ, ಇವನು ನನ್ನ 2ನೇಯ ರಸದ್ಧಾರ ಎಂಬುದನ್ನು ಗುರುತಿಸಿದರು. ಶಂಭುನಾಥನ ಮನೆ ಇದ್ದದ್ದು ಸಿಂಧೂರಿಯಾಪಟ್ಟಿ ಎಂಬ ಪ್ರದೇಶದಲ್ಲಿ, ಅದು ಕಲ್ಕತ್ತದಲ್ಲಿನೇ ಬರುತ್ತೆ. ಅವನಿಗೆ ದಕ್ಷಿಣೇಶ್ವರದಲ್ಲಿ ಕಾಳಿ ದೇವಸ್ಥಾನಕ್ಕೆ ಹತ್ತಿರದಲ್ಲೇ ಒಂದು ತೋಟದ ಮನೆಯೂ ಇತ್ತು. ಆದ್ದರಿಂದ ಅವನು ಆಗಾಗ ದಕ್ಷಿಣೇಶ್ವರದ ತನ್ನ ತೋಟದ ಮನೆಗೆ ಬರುತ್ತಿದ್ದ. ಅತ್ಯಂತ ಸಹಜವಾಗಿ ಅವನಿಗೆ ಶ್ರೀರಾಮಕೃಷ್ಣರ ಸಂಪರ್ಕ, ಪರಿಚಯ, ಆತ್ಮೀಯತೆ ಬೆಳೆಯತೊಡಗಿತು. ಅವನಿಗೆ ಬಹಳ ಒಳ್ಳೆಯ ಸಂಪಾದನೆ ಇತ್ತು, ಆದರೆ ಅವನಲ್ಲಿ ಕೃಪಣತೆ ಇರಲಿಲ್ಲ. ಅವನು ಅತ್ಯಂತ ಉದಾರನಾಗಿದ್ದ. ಅವನ ಪತ್ನಿ ಅತ್ಯಂತ ಭಕ್ತಿಮತಿಯಾಗಿದ್ದಳು. ಅವನು ಸಜ್ಜನಿಕೆ ಮತ್ತು ಔದಾರ್ಯಗಳ ಮೂರ್ತ ರೂಪವಾಗಿದ್ದನು. ಅಲ್ಲದೆ ಅವನಿಗೆ ಸೇವಾ ಕಾರ್ಯಗಳಲ್ಲಿ ಇನ್ನಿಲ್ಲದ ಹುರುಪು, ಇನ್ನಿಲ್ಲದ ಆಸಕ್ತಿ. ದಕ್ಷಿಣೇಶ್ವರದಲ್ಲಿ ಶಂಭು ಮಲ್ಲಿಕನ ತೋಟದ ಮನೆಗೆ ಶ್ರೀರಾಮಕೃಷ್ಣರು ಆಗಾಗ ತಾವಾಗಿ ನಡೆದುಕೊಂಡು ಹೋಗುವುದಿತ್ತು. ಅಲ್ಲಿ ಹೋದಾಗ ಅವನ ಬಳಿಯಲ್ಲಿ ಭಗವದ್ ವಿಚಾರವಾಗಿ ಮಾತನಾಡುತ್ತಿದ್ದರು. ಶಂಭು ಅವನ್ನೆಲ್ಲ ಅತ್ಯಂತ ಆಸಕ್ತಿಯಿಂದ ಗಮನ ಕೊಟ್ಟು ಕೇಳಿಸಿಕೊಳ್ಳುತ್ತಿದ್ದ. ಬರಬರುತ್ತಾ ಶಂಭುವಿಗೆ ಶ್ರೀರಾಮಕೃಷ್ಣರ ವ್ಯಕ್ತಿತ್ವದಲ್ಲಿ ಎಂತಹ ಒಂದು ಗೌರವ, ಪೂಜ್ಯ ಬುದ್ಧಿ ಬೆಳೆಯಿತು ಎಂದರೆ, ಅವನು ಶ್ರೀರಾಮಕೃಷ್ಣರನ್ನು ಗುರುಜಿ ಅಂತ ಕರೀಲಿಕ್ಕೆ ಆರಂಭ ಮಾಡುತ್ತಾನೆ. ಆದರೆ ಶ್ರೀರಾಮಕೃಷ್ಣರಿಗೆ ಗುರುಜಿ, ಗುರು, ತಂದೆ, ಪ್ರಭು ಇಂತಹ ಶಬ್ದಗಳು ಇಷ್ಟ ಇಲ್ಲ. ಅವು ಅಹಂಕಾರಕ್ಕೆ ಕಾರಣವಾಗುತ್ತವೆ ಎಂಬುದು ಅವರು ನೀಡಿದ ಕಾರಣ. ಅವರು ಹೇಳುತ್ತಿದ್ದರು, ನಾನು ನಿನಗೆ ಎಲ್ಲಿಯ ಗುರು, ನೀನೇ ನನ್ನ ಗುರು. ಶ್ರೀರಾಮಕೃಷ್ಣರು ವಿರೋಧಿಸಿದರೂ ಕೂಡ ಶಂಭು ತಾನು ಹಾಗೆ ಕರೆಯುವುದನ್ನು ಬಿಡಲಿಲ್ಲ. ಶಂಭುವಿನ ಪತ್ನಿ ಅವಳು ಶ್ರೀಮಾತೆ ಶ್ರೀ ಶಾರದಾದೇವಿಯವರು ದಕ್ಷಿಣೇಶ್ವರದಲ್ಲಿ ಇದ್ದಾಗಲೆಲ್ಲ ಪ್ರತಿ ಮಂಗಳವಾರ ಅವರನ್ನು ತನ್ನ ಮನೆಗೆ ಕರೆದು ಅತ್ಯಂತ ಪೂಜ್ಯ ಬುದ್ಧಿಯಿಂದ ಅವರ ಪೂಜೆಯನ್ನು ಮಾಡುತ್ತಿದ್ದಳು. ದಂಪತಿಗಳಿಬ್ಬರಿಗೂ ಶ್ರೀರಾಮಕೃಷ್ಣರಲ್ಲಿ, ಶ್ರೀಮಾತೆಯವರಲ್ಲಿ ಇದ್ದ ಗೌರವ ಆ ಮಟ್ಟದ್ದಾಗಿತ್ತು. ಶಂಭು ಮಲ್ಲಿಕ ಗಮನಿಸ್ತಾನೆ, ಶ್ರೀಮಾತೆಯವರು ಅತ್ಯಂತ ಇಕ್ಕಟ್ಟಾದ ನಹಬತ್ನಲ್ಲಿ ವಾಸವಾಗಿದ್ದಾರೆ. ಅವರಿಗೆ ಅಲ್ಲಿ ಅನೇಕ ಅನನುಕೂಲತೆಗಳು.
ಆದ್ದರಿಂದ ಶಂಭು ದಕ್ಷಿಣೇಶ್ವರ ಕಾಳಿ ದೇವಸ್ಥಾನಕ್ಕೆ ತಾಗಿಯೇ ಒಂದು ಚಿಕ್ಕ ನಿವೇಶನವನ್ನು ಖರೀದಿ ಮಾಡ್ತಾನೆ. ಅಲ್ಲಿ ಶ್ರೀಮಾತೆಯವರಿಗೆಂದು ಒಂದು ಮನೆಯನ್ನು ಅವನು ಕಟ್ಟಿಸುತ್ತಾನೆ. ಶ್ರೀಮಾತೆಯವರು ಆ ಮನೆಯಲ್ಲಿ ಹೋಗಿ ಇರುತ್ತಾರೆ. ಆ ಮನೆ ಎಲ್ಲ ರೀತಿಯಿಂದ ಅನುಕೂಲಕರವಾಗಿತ್ತು. ಆದರೆ ಶ್ರೀರಾಮಕೃಷ್ಣರಿಗೆ ಪ್ರಸಾದವನ್ನು ತೆಗೆದುಕೊಂಡು ಬರಲಿಕ್ಕೆ ಹೋಗಲಿಕ್ಕೆ ಅದು ಸ್ವಲ್ಪ ದೂರ ಆಗ್ತಾ ಇತ್ತು. ಶ್ರೀಮಾತೆಯವರು ಸುಮಾರು 1 ವರ್ಷ ಆ ಮನೆಯಲ್ಲಿ ವಾಸವಾಗಿರುತ್ತಾರೆ. ಬಳಿಕ ಶ್ರೀರಾಮಕೃಷ್ಣರ ಆಮಶಂಕೆ ಅತಿಯಾದಾಗ ಅಷ್ಟು ದೂರದಿಂದ ಅವರ ಸೇವೆಯನ್ನು ಮಾಡಲಿಕ್ಕೆ ಸಾಧ್ಯವಿಲ್ಲ ಎಂದು ಮತ್ತೆ ಮರಳಿ ನವಬತ್ಖಾನೆಗೆ ಬರುತ್ತಾರೆ. ಹೀಗೆ ಶಂಭು ಮಲ್ಲಿಕ ಶ್ರೀಮಾತೆಯವರ ಕಡೆಗೆ ಗಮನ ಕೊಟ್ಟು ಅವರು ಹೇಳದಿದ್ದರೂ ತಾನಾಗಿ ಒಂದು ಮನೆಯನ್ನು ಕಟ್ಟಿಸಿ ಕೊಡುತ್ತಾನೆ. ಶ್ರೀರಾಮಕೃಷ್ಣರು ಆಗಾಗ ಶಂಭು ಮಲ್ಲಿಕನ ತೋಟದ ಮನೆಗೆ ನಡೆದುಕೊಂಡು ಹೋಗುವುದಿತ್ತು. ಅಲ್ಲಿ ಹೋದಾಗಲೆಲ್ಲ ಅವರು ಅವನೊಂದಿಗೆ ಭಗವದ್ ವಿಷಯವಾಗಿ ಮಾತನಾಡುತ್ತಿದ್ದರು ಎಂಬುದನ್ನು ನಾವು ಮೊದಲೇ ನೋಡಿದೆವು. ಒಂದು ಬಾರಿ ಅದೇ ರೀತಿ ಶ್ರೀರಾಮಕೃಷ್ಣರು ಶಂಭು ಮಲ್ಲಿಕನ ಮನೆಗೆ ಹೋಗಿದ್ದಾರೆ. ಮಾತಿನ ನಡುವೆ ಶಂಭು ಮಲ್ಲಿಕನಿಗೆ ಶ್ರೀರಾಮಕೃಷ್ಣರಿಗೆ ಆಮಶಂಕೆಯಿಂದಾಗಿ ಬಹಳ ತೊಂದರೆಯಾಗಿ ಬಿಟ್ಟಿದೆ ಎಂಬುದು ಗೊತ್ತಾಯಿತು. ಅವನ ತೋಟದ ಮನೆಯಲ್ಲಿ ಒಂದು ಉಚಿತ ಔಷಧಾಲಯ ಕೂಡ ಇರುತ್ತೆ. ಶಂಭು ಶ್ರೀರಾಮಕೃಷ್ಣರಿಗೆ ತಮ್ಮ ಆಮಶಂಕೆಗೆ ಪರಿಹಾರಾರ್ಥವಾಗಿ ಸ್ವಲ್ಪ ಕಡಿಮೆ ಪ್ರಮಾಣದಲ್ಲಿ ಅಫೀಮನ್ನು ಸೇವಿಸಿದರೆ ಸಹಾಯಕವಾಗುತ್ತದೆ ಎಂದು ಸೂಚಿಸಿದ. ಅಲ್ಲದೆ ಅವರು ಹೋಗುವಾಗ ತನ್ನ ಔಷಧಾಲಯದಿಂದ ಅವರಿಗೆ ಒಂದಿಷ್ಟು ಅಫೀಮನ್ನು ಕೊಡುವುದಾಗಿ ಹೇಳುತ್ತಾನೆ. ಇಬ್ಬರು ಭಗವತ್ ವಿಷಯ ಮಾತುಕತೆಯಲ್ಲಿ ತಲ್ಲೀನರಾದರು. ಶಂಭುವಿಗೆ ಔಷಧವನ್ನು ಕೊಡಬೇಕು ಎನ್ನುವುದು ಮರೆತು ಹೋಯಿತು. ಶ್ರೀರಾಮಕೃಷ್ಣರು ಅದನ್ನು ಪಡೆದುಕೊಳ್ಳಲು ಮರೆತು ಬಿಟ್ಟರು. ಶ್ರೀರಾಮಕೃಷ್ಣರು ಅವನ ಮನೆಯನ್ನು ಬಿಟ್ಟು ಅವನ ಗೇಟನ್ನು ದಾಟಿ ಹೊರಕ್ಕೆ ಬಂದ ಮೇಲೆ ಅವರಿಗೆ ಶಂಭು ಹೇಳಿದ ಮಾತು ನೆನಪಾಯಿತು. ಅವರು ಮತ್ತೆ ಒಳಗಡೆ ಹೋದರು. ಅಲ್ಲಿ ನೋಡಿದರೆ ಶಂಭು ಇರಲಿಲ್ಲ. ಶ್ರೀರಾಮಕೃಷ್ಣರು ಇಷ್ಟು ಸಣ್ಣ ವಿಷಯಕ್ಕೆ ಅವನನ್ನು ಏಕೆ ಮತ್ತೆ ಕರೆಯುವುದು ಎಂದು ಅಲ್ಲಿಯೇ ಔಷಧಾಲಯಕ್ಕೆ ಹೋಗಿ ಅಲ್ಲಿ ಇರುವ ಗುಮಾಸ್ತನ ಹತ್ತಿರದಿಂದ ಒಂದಿಷ್ಟು ಅಫೀಮನ್ನು ಕೇಳಿ ಪಡೆದುಕೊಳ್ತಾರೆ. ಅದನ್ನು ತೆಗೆದುಕೊಂಡು ಇವರು ಮನೆಯಿಂದ ಹೊರಕ್ಕೆ ಬರ್ತಾರೆ. ಶ್ರೀರಾಮಕೃಷ್ಣರು ಹೊರಗಡೆ ಬಂದ ಮೇಲೆ ಅವರಿಗೆ ರಸ್ತೆ ಸ್ಪಷ್ಟವಾಗಿ ಗೋಚರಿಸುತ್ತಿಲ್ಲ. ಹೆಜ್ಜೆಗಳೆಲ್ಲ ಅಸ್ತವ್ಯಸ್ತವಾಗ್ತಾ ಇವೆ. ಅವರ ಹೆಜ್ಜೆಗಳು ಚರಂಡಿಯ ಕಡೆಗೆ ಹೋಗ್ತಾ ಇದೆ. ಯಾಕೆ ಈ ರೀತಿ ಆಯಿತು? ಶ್ರೀರಾಮಕೃಷ್ಣರಿಗೆ ಹೊಳೆಯಲಿಲ್ಲ. ಅವರು ಮತ್ತೆ ಮತ್ತೆ ತಮ್ಮನ್ನು ಸುಧಾರಿಸಿಕೊಳ್ಳಲಿಕ್ಕೆ ನೋಡ್ತಾರೆ, ಆಗಲ್ಲ. ಹಿಂತಿರುಗಿ ನಿಂತು ನೋಡಿದರೆ ಶಂಭುವಿನ ಮನೆ, ಅವನ ಗೇಟು, ಅವನ ತೋಟ, ಔಷಧಾಲಯ ಎಲ್ಲ ಸ್ಪಷ್ಟವಾಗಿ ಕಾಣಿಸ್ತಾ ಇದೆ. ಈ ಕಡೆ ತಮ್ಮ ಕೋಣೆಗೆ ಹೋಗೋಣ ಅಂತ ತಿರುಗಿಕೊಂಡ್ರೆ ಮಾತ್ರ ರಸ್ತೆ ಸರಿಯಾಗಿ ಕಾಣಿಸುತ್ತಿಲ್ಲ. ಏನಾಯಿತು? ಶ್ರೀರಾಮಕೃಷ್ಣರು ಆಲೋಚನೆ ಮಾಡಿದಾಗ ಅವರಿಗೆ ಗೊತ್ತಾಯಿತು. ತಮ್ಮ ಕಡೆಯಿಂದ 2 ತಪ್ಪು ಆಯಿತು. ಒಂದನೆಯದು, ಶಂಭು ಮಲ್ಲಿಕ ತಾನೇ ಔಷಧಿಯನ್ನು ಕೊಡುತ್ತೇನೆ ಎಂದು ಹೇಳಿದ್ದ. ಶ್ರೀರಾಮಕೃಷ್ಣರು ಅವನ ಹತ್ತಿರ ತೆಗೆದುಕೊಳ್ಳದೆ ಗುಮಾಸ್ತನ ಹತ್ತಿರ ಔಷಧಿಯನ್ನು ತೆಗೆದುಕೊಂಡರು. ಮೊದಲನೆಯದಾಗಿ ಅವರ ಕಡೆಯಿಂದ ಸುಳ್ಳು ಹೇಳಿದಂತಾಯಿತು. ಎರಡನೆಯದಾಗಿ ಈ ರೀತಿ ಅವನಿಗೆ ಗೊತ್ತಿಲ್ಲದೆ ಗುಮಾಸ್ತನ ಹತ್ತಿರದಿಂದ ಔಷಧಿಯನ್ನು ಪಡೆದಿದ್ದರಿಂದ
ಅದು ಒಂದು ರೀತಿಯಿಂದ ಕಳ್ಳತನವಾದಂತಾಯಿತು. ಈ ಎರಡು ದೋಷಗಳು ತಮ್ಮಿಂದ ನಡೆಯುವುದನ್ನು ಕಾಳಿ ಬಿಡುವುದಿಲ್ಲ. ಅದಕ್ಕಾಗಿ ಕಾಳಿ ಅವರ ರಸ್ತೆಯನ್ನು ತಪ್ಪಿಸಿಬಿಟ್ಟಿದ್ದಾಳೆ. ಇದು ಹೊಳೆದೊಡನೆ ಶ್ರೀರಾಮಕೃಷ್ಣರು ಹಿಂತಿರುಗಿ ಮರಳಿ ಶಂಭು ಮಲ್ಲಿಕನ ಔಷಧಾಲಯದ ಹತ್ತಿರ ಹೋದರು. ಅಲ್ಲಿ ಗುಮಾಸ್ತ ಇರಲ್ಲ. ಶ್ರೀರಾಮಕೃಷ್ಣರು ಆ ಅಫೀಮಿನ ಪೊಟ್ಟಣವನ್ನು ಒಳಗಡೆ ಇಟ್ಟು, ಇಲ್ಲಿ ನಿನ್ನ ಅಫೀಮಿನ ಪೊಟ್ಟಣವನ್ನು ಇಟ್ಟಿದ್ದೇನೆ ಎಂದು ಗಟ್ಟಿಯಾಗಿ ಕೂಗಿ ಹೇಳಿ ಮರಳಿ ಬರುತ್ತಾರೆ. ಈಗ ಅವರಿಗೆ ರಸ್ತೆಯೂ ಸ್ಪಷ್ಟವಾಗಿ ಗೋಚರಿಸುತ್ತದೆ. ಈಗ ಅವರ ಹೆಜ್ಜೆಯೂ ತೊಡರುವುದಿಲ್ಲ. ಶ್ರೀರಾಮಕೃಷ್ಣರ ದೃಷ್ಟಿಯಲ್ಲಿ ಸತ್ಯಸಂಧತೆ, ಅಸ್ತೇಯ ಈ ಮೌಲ್ಯಗಳು ಆ ಪರಾಕಾಷ್ಠೆಯ ಮಟ್ಟದಲ್ಲಿ ಅನುಷ್ಠಾನವಾಗಲ್ಪಟ್ಟಿದ್ದವು. ಏನು ಅದ್ಭುತ ಎಂಬುದನ್ನು ಯೋಚಿಸಿ ಶಂಭುನಾಥ ಬೆರಗಾದನು. ಓಂ ಶಾಂತಿ ಶಾಂತಿ ಶಾಂತಿ. ಹರಿ ಓಂ ತತ್ಸತ್. ಶ್ರೀರಾಮಕೃಷ್ಣಾರ್ಪಣಮಸ್ತು.